ಫ್ರೆಂಡ್ಸ್, ವೆಲ್ಕಮ್ ಟು ಸುಮಿಸ್ ಮನೆ ಅಡುಗೆ ರೆಸಿಪೀಸ್. ನಿಮಗೆ ವಡೆ ತಿನ್ನಬೇಕು ಅಂತ ಆಸೆ ಆಗಿದ್ದರೆ ತುಂಬ ಬೇಗನೆ ಮಾಡಬೇಕಂದ್ರೆ ನೆನೆಸೋದು ಅಥವಾ ರುಬ್ಬೋದು ಇದೆಲ್ಲ ಬೇಡ, ರಿಸ್ಕು. ತುಂಬ ಬೇಗನೆ ಆಗಬೇಕು ಅಂದರೆ ಈ ರೀತಿ ಎಲೆಕೋಸು ವಡೆನ ಮಾಡಿ. ಈ ಕ್ಯಾಬೇಜ್ ವಡೆಯಿಂದ ನಿಮಗೆ ಎಷ್ಟೊಂದು ಬೆನಿಫಿಟ್ಸ್ ಇದೆ ಅಂತ ಗೊತ್ತಾದರೆ ಖಂಡಿತ ನೀವು ಕ್ಯಾಬೇಜಿಂದ ಈ ವಡೆ ಅಂತಲೇ ಅಲ್ಲ, ಏನಾದರೂ ಓಕೆ, ಒಂದು ಪಲ್ಯ ಇರ್ಬೋದು ಅಥವಾ ಗೋಬಿ ಇರ್ಬೋದು, ಇಲ್ಲ ಸಾಂಬಾರು, ರೈಸ್, ವಾಟ್ ಎವರ್ ನಿಮ್ಗೆ ಏನು ಇಷ್ಟ ಎಲ್ಲನೂ ಕೂಡ ಮಾಡಿ. ಯಾಕಂದರೆ ಈ ಒಂದು ಎಲೆಕೋಸಿನಲ್ಲಿ ನಾರಿನಾಂಶ ಅಧಿಕವಾಗಿದೆ. ವಿಟಮಿನ್ ಸಿ, ವಿಟಮಿನ್ ಕೆ, ಪೊಟ್ಯಾಷಿಯಮ್ ಕೂಡ ತುಂಬಾ ಅಧಿಕವಾಗಿದೆ. ಈ ನಾರಿನಾಂಶ ಅಧಿಕವಾಗಿರೋದ್ರಿಂದ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ನ ಕಡಿಮೆ ಮಾಡುತ್ತೆ. ಜೊತೆಗೆ ಬ್ಲಡ್ ಪ್ರೆಷರ್ನು ಕೂಡ ನಿಯಂತ್ರಣದಲ್ಲಿಡುತ್ತೆ. ಅಂದರೆ ಬಿ ಪಿನ ಕಂಟ್ರೋಲ್ ಮಾಡೋ ಒಂದು ಕೆಪಾಸಿಟಿ ಇದೆ. ಈಗ ಇಲ್ಲಿ ನಾನು ಒಂದು ಅರ್ಧದಷ್ಟು ಕ್ಯಾಬೇಜ್ನ ಸಣ್ಣದಾಗಿ ಹಚ್ಕೊಂಡು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ದಪ್ಪದಾದರೆ ಒಂದು, ಸಣ್ಣದಾದರೆ 2 ಈರುಳ್ಳಿ ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಶುಂಠಿ, ಹಸಿಮೆಣಸಿನ್ಕಾಯಿ ಒಂದೆರಡು ಸಾಕು. ಬೇಕಾದ್ರೆ ನೀವು ಅದಕ್ಕೆ ಚಿಲ್ಲಿ ಪೌಡ್ರ್ ಕೂಡ ಸೇರಿಸ್ಕೊಳ್ಬೋದು. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಎಳೆದಾದರೆ 2 ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಹಾಗೆ ಒಂದು 5 ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡು, ಮತ್ತು 4 ಸ್ಪೂನ್ ಅಥವಾ 5 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ. ಇದಕ್ಕೆ ಸೋಡಾ ಸೇರಿಸೋ ನೆಸೆಸಿಟಿ ಏನೂ ಇಲ್ಲ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ನಿಮಗೆ ಬೇಕಾದರೆ ಸ್ವಲ್ಪ ಜೀರಿಗೆ ಸೇರಿಸ್ಕೊಳ್ಬೋದು, ಇಲ್ಲ ಅಜ್ವೈನ ಕೂಡ ಸೇರಿಸ್ಕೊಳ್ಬೋದು. ಅದು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಮತ್ತು ನೀವು ಚಿಲ್ಲಿ ಪೌಡರು, ಹಸಿಮೆಣಸಿನ್ಕಾಯಿ ಬೇಡ ಅಂತ ಅಂದರೆ ಚಿಲ್ಲಿ ಪೌಡರ್ನ ಕೂಡ ಯೂಸ್ ಮಾಡ್ಕೊಳ್ಬೋದು. ಬಟ್ ನಾನಿಲ್ಲಿ ಅದನ್ನು ಯೂಸ್ ಮಾಡ್ತಾಯಿಲ್ಲ. ಸೊ ಇದನ್ನೆಲ್ಲ ಸೇರಿಸ್ಕೊಂಡು ಲೈಟಾಗಿ ನೀರು ಸ್ವಲ್ಪನೇ ಹಾಕ್ಕೊಳ್ಳಿ, ಒಟ್ಟಿಗೆ ಹಾಕೋಕೆ ಹೋಗ್ಬೇಡಿ. ಯಾಕಂದರೆ ಈ ಒಂದು ಎಲೆಕೋಸಿನಲ್ಲಿ ಕ್ಯಾಬೇಜ್ನೆಲ್ಲ ಆಲ್ಮೋಸ್ಟ್ ಮೊದಲೇ ನೀರಿನಾಂಶ ಇದೆ. ಇದರಲ್ಲಿ 92% ವಾಟರ್ ಕಂಟೆಂಟ್ ಇರೋದ್ರಿಂದ ನಮ್ಮ ಬಾಡಿಗೆ ಡಿಹೈಡ್ರೇಷನ್ ಆಗ್ದಂಗೆ ತಡೆಯುತ್ತೆ. ಅಂದರೆ ಹೈಡ್ರೇಟೆಡ್ ಆಗಿರೋ ಥರ ನೋಡ್ಕೊಳ್ಳುತ್ತೆ. ಅದ್ರ ಜೊತೆಗೆ ಕರುಳಿನ ಸಂಬಂಧ ಕಾಯಿಲೆಗಳು ಬರ್ದಂಗೆ ತಡೆಯುತ್ತೆ. ಜೊತೆಗೆ ಇತ್ತೀಚಿನ ಒಂದು ಸಂಶೋಧನೆಗಳ ಪ್ರಕಾರ ಕ್ಯಾನ್ಸರ್ ವಿರುದ್ಧ ಹೋರಾಡುವಂಥ ಒಂದು ಅಂಶ ಕೂಡ ಇದರಲ್ಲಿದೆ ಅಂತ ತಿಳಿದು ಬಂದಿದೆ. ಇಷ್ಟೊಂದು ಬೆನಿಫಿಟ್ಸ್ ಇರೋ ಅಂಥ ಈ ಒಂದು ಕ್ಯಾಬೇಜ್ನ ನೀವು ಒಡೆನೆ ಮಾಡಿ ಅಂತ ಹೇಳ್ತಿಲ್ಲ, ಏನಾದರೂ ಓಕೆ, ಇದರಲ್ಲಿ ಮಾಡೋ ಅಂಥ ರೆಸಿಪಿ ಯಾವುದಾದ್ರೂ ಓಕೆ ಯೂಸ್ ಮಾಡ್ತಾಯಿರಿ ಮಾಡಿಕೊಂಡು. ಸೊ ಇಷ್ಟೊಂದು ಬೆನಿಫಿಟ್ಸ್ ಇದೆಯಲ್ವಾ. ಮತ್ತು ವಿಡಿಯೋ ನಿಮಗೆ ಕ್ಲಾರಿಟಿ ಇಲ್ಲ ಅಂತ ಗೊತ್ತು. ಯಾಕಂದರೆ ನನಗೆ ಬೇಜಾರಾಗ್ಬಿಡ್ತು, ಯಾರೂ ಸಪೋರ್ಟ್ ಮಾಡ್ತಿಲ್ಲ, ಜಾಸ್ತಿ ಲೈಕ್ ಬರ್ತಿಲ್ಲ, ವ್ಯೂಸ್ ಬರ್ತಿಲ್ಲ, ಅದಕ್ಕೆ ವಿಡಿಯೋ ಮಾಡೋದು ಬೇಡ ಅಂತ ಅನಿಸುತ್ತೆ. ಅದರ ಅಲ್ಲದೆ ನಾನು ಮೊಬೈಲು ಕೂಡ ಲಾಸ್ ಮಾಡಿಕೊಂಡೆ. ಅದಕ್ಕೆ ಮನೆ ಕ್ಲೀನ್ ಮಾಡುವಾಗ ಇದ್ರ ಸ್ಟಾಂಡ್ನ ಎಲ್ಲೋ ಇಟ್ಬಿಟ್ಟಿದ್ದೀನಿ. ಒಂದು ಕೈಯಲ್ಲಿ ಇಟ್ಕೊಳ್ಬೇಕು, ಇನ್ನೊಂದು ಕೈಯಲ್ಲಿ ಅಡುಗೆ ಮಾಡಬೇಕು. ಮನೇಲಿ ಎಲ್ಲ ತಿನ್ನೋದಕ್ಕೆ ಇಷ್ಟಪಡ್ತಾರೆ. ಹೊಸ ಹೊಸ ರೆಸಿಪಿಗಳು ಮಾಡ್ತಾಯಿದ್ರೆ ಮಾಡ್ತಿದ್ದಂಗೆ ಎತ್ಕೊಂಡು ತಿನ್ಬಿಡ್ತಾರೆ. ಬಟ್ ಯಾರೂ ಹೆಲ್ಪ್ ಮಾಡಲ್ಲ. ಸೊ ನೋಡಿ, ಇಷ್ಟು ಪ್ರಾಬ್ಲಮ್ ಇದ್ದರೂ ಕೂಡ ನಾನು ನಿಮಗೋಸ್ಕರ ವೀಡಿಯೋ ಮಾಡ್ತೀನಿ ಮತ್ತು ಇದ್ರ ಬೆನಿಫಿಟ್ಸ್ನೆಲ್ಲ ಹೇಳ್ತೀನಿ. ಬಟ್ ಯಾರೂ ನನಗೆ ಸಪೋರ್ಟೇ ಮಾಡ್ತಿಲ್ಲ. ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ನೂ ನನಗೆ ಬೇರೆ ಬೇರೆ ವೀಡಿಯೋ ಮಾಡೋದಕ್ಕೆ ಸ್ವಲ್ಪ ಒಂದು ಎನ್ಕರೇಜ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀರಿ. ಲೈಕು ಕಮೆಂಟ್ ಮಾಡಿದ್ರೆ, ಒಂದು ಶೇರ್ ಮಾಡಿದ್ರೆ ನಮಗೂ ಒಂದು ಎನರ್ಜಿ ಬೂಸ್ಟ್ ಆಗುತ್ತೆ. ಇನ್ನೂ ಹೊಸ್ದಾಗಿ, ಇನ್ನೂ ಡಿಫ್ರೆಂಟಾಗಿ ಮತ್ತು ಹೆಚ್ಚು ಒಂದು ಇನ್ಫಾರ್ಮೇಷನ್ನ ಕೊಡೋದಕ್ಕೆ ನಮಗೂ ಒಂದು ಸ್ಫೂರ್ತಿ ಸಿಕ್ದಂಗೆ ಆಗುತ್ತೆ. ಸೊ ಪ್ಲೀಸ್ ಎನ್ಕರೇಜ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಸ್ ಯೂಸಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಮತ್ತೆ ಕೇಳ್ಕೊಳ್ತಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಕೀಪ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ ಯು. ಬಾಯ್.